ಸ್ಯಾಂಡಲ್ವುಡ್ ನಟರಾಕ್ಷಸ ಡಾಲಿ ಧನಂಜಯ್ ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಸಪ್ತಪದಿ ತುಳಿಯಲು ರೆಡಿಯಾಗಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರ ಕೋಟೆನಾಡಿನ ಅಳಿಯನಾಗ್ತಿರೋ ಗುರುದೇವ್ ಹೊಯ್ಸಳ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಕ್ಷಣ ಹೇಗಿತ್ತು ಈ ಸ್ಟೋರಿ? ಡಾಲಿ ಧನಂಜಯ ಸ್ಯಾಂಡಲ್ವುಡ್ ನಟರಾಕ್ಷಸ, ಮೋಸ್ಟ್ ಹ್ಯಾಂಡ್ಸಮ್ ಹೀರೋ. ತನ್ನ ನಟನೆಯಿಂದಲೇ ಯುವತಿಯರ ಮನಸ್ಸು ಕದ್ದ ಚೂರ, ವಿಶೇಷ ಮ್ಯಾನರಿಸಂನಿಂದಲೇ ಚೆಲುವೆಯರ ದಿಲ್ ಕದ್ದ ಧೀರ. ಇಷ್ಟು ದಿನ ಸಿಂಗಲ್ ಆಗಿದ್ದ ನಮ್ಮ ಹೀರೋ ಕೊನೆಗೂ ಮಿಂಗಲ್ ಆಗೋಕೆ ರೆಡಿಯಾಗಿದ್ದಾರೆ. ಇದೇ ಫೆಬ್ರವರಿ 16ರಂದು ಧನಂಜಯ ಕಲ್ಯಾಣ ನಡೆಯಲಿದೆ. ಕೋಟೆನಾಡಲ್ಲಿ ಡಾಲಿ ಧನಂಜಯ್ ಮೇನಿಯಾ. ಡೈಲಾಗ್ ಹೊಡೆದು ರಂಜಿಸಿದ ಡಾಲಿ ಧನಂಜಯ್. ಡಾಲಿ ಕೋಟೆನಾಡಿನ ಅಳಿಯನಾಗ್ತಿರೋದು ದುರ್ಗದ ಜನರ ದಿಲ್ ಖುಷ್ ಆಗಿದೆ. ಇವತ್ತು ಖುದ್ದು ನಮ್ಮ ಧನಂಜಯ್ ಕೋಟೆನಾಡು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಚಿತ್ರದುರ್ಗದ ಭರಮಸಾಗರ ಗ್ರಾಮದ ಹೊರವಲಯದಲ್ಲಿ ನಡೆದ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಿರಿಗೇರಿ ಶ್ರೀಗಳ ಜೊತೆ ವೇದಿಕೆ ಹಂಚಿಕೊಂಡ್ರು. ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮನೆಯ ಹೆಣ್ಣುಮಗಳನ್ನ ಮದುವೆ ಆಗ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಇರಲಿ. ಮದುವೆಗೆ ಬನ್ನಿ ಎಲ್ಲರೂ. ಅಭಿಮಾನಿಗಳಿಗಾಗಿನೇ ಸೆಪರೇಟ್ ವ್ಯವಸ್ಥೆ ಇರುತ್ತೆ. ದುರ್ಗದ ಅಳಿಯ ಡಾಲಿ ವೇದಿಕೆ ಮೇಲೆ ಭಾಷಣ ಮಾಡಲು ಬರ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಭಾಷಣದ ನಡುವೆ ನಮ್ಮ ಪಾಪ್ಕಾರ್ನ್ ಮಂಕಿ ಟೈಗರ್ ಒಂದು ವಚನವನ್ನ ಹೇಳಿದ್ರು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ. ಡಾಲಿ ಮದುವೆ ಆಮಂತ್ರಣದಲ್ಲಿ ಎಡವಟ್ಟು. ಡಾಲಿ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನ ವಿಶೇಷವಾಗಿ ಮಾಡಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದ್ರೆ ಈ ಬಡವ ರಾಸ್ಕಲ್ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಅವರ ತಂದೆ ತಾಯಿಯ ಹೆಸರೇ ಬಿಟ್ಟು ಹೋಗಿತ್ತಂತೆ. ಕೊನೆಗೆ ಮದುವೆ ಆಮಂತ್ರಣದಲ್ಲಿ ತಂದೆ ತಾಯಿ ಹೆಸರು ಬಿಟ್ಟು ಹೋಗಿರೋದನ್ನ ಸಿರಿಗೇರಿ ಶ್ರೀಗಳು ಕರೆ ಮಾಡಿ ಎಚ್ಚರಿಸಿದ್ರಂತೆ. ಗುರುಗಳಿಂದ ನನಗೆ ಕಾಲ್ ಬಂದಿತ್ತು, ನಾನು ನೋಡ್ಕೊಂಡಿರಲಿಲ್ಲ, ಮತ್ತೆ ವಾಪಸ್ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಇನ್ವಿಟೇಷನ್ದು ಆರ್ಟಿಕಲ್ ಓದಿದೆ ಗುರುಗಳೇ, ತುಂಬ ಚೆನ್ನಾಗಿ ಬರ್ದಿದ್ದೀರಾ, ಥ್ಯಾಂಕ್ ಯು ಅಂತ. ಇಲ್ಲ, ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀರಾ ನೀವು, ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ, ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ. ನಂದೇನಿತ್ತು ಅಂದರೆ ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು, ಅದು ಎಲ್ರಿಗೂ ಹೋಗುವಂಥದ್ದು, ಮನೆಗಳಲ್ಲಿ ಕೊಡುವಂಥದ್ದು, ಅದರಲ್ಲಿ ಇದೆಯಲ್ಲ ಅಂತ ನಾನು ಇದರಲ್ಲಿ ತಂದೆ ತಾಯಿ ಹೆಸರು ಹಾಕಕ್ಕೆ ಯೋಚನೆ ಮಾಡಿರಲಿಲ್ಲ. ಇನ್ನು ಧನಂಜಯ್ ನೋಡಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಡಾಲಿ ಹೊಡೆದ ಡೈಲಾಗ್ಗೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಹೊಡೆದ್ರು. ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಈಗ ನಾನು ಹೇಳಕ್ಕಾಗಲ್ಲ. ಮುಂಚೆ ಗುರುಗಳಿದ್ದಾರೆ ಇಲ್ಲಿ, ಕಲೆ, ಶಿಕ್ಷಣ, ಸಂಸ್ಕೃತಿ ಅನ್ನೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಡಾಲಿ ಜೊತೆ ಸೆಲ್ಫಿ ತೆಗೆಸಿಕೊಳ್ಳೋದಕ್ಕೆ ಅಭಿಮಾನಿ ದೇವರುಗಳು ಮುಗಿಬಿದ್ದಿದ್ರು. ಫ್ಯಾನ್ಸ್ ನ ನಿಯಂತ್ರಿಸೋದ್ರಲ್ಲಿ ಪೊಲೀಸರು ಸುಸ್ತಾದ್ರು. ಏನೇ ಹೇಳಿ ನಮ್ಮ ಡಾಲಿ ಕೋಟೆನಾಡಿನ ಅಳಿಯನಾಗ್ತಿರೋದಕ್ಕೆ ದುರ್ಗದ ಜನರು ಫುಲ್ ಖುಷ್ ಆಗಿರೋದೊಂದು ಸತ್ಯ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸ್ಯಾಂಡಲ್ವುಡ್ ನಟರಾಕ್ಷಸ ಡಾಲಿ ಧನಂಜಯ್ ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಸಪ್ತಪದಿ ತುಳಿಯಲು ರೆಡಿಯಾಗಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರ ಕೋಟೆನಾಡಿನ ಅಳಿಯನಾಗ್ತಿರೋ ಗುರುದೇವ್ ಹೊಯ್ಸಳ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಕ್ಷಣ ಹೇಗಿತ್ತು ಈ ಸ್ಟೋರಿ? ಡಾಲಿ ಧನಂಜಯ ಸ್ಯಾಂಡಲ್ವುಡ್ ನಟರಾಕ್ಷಸ, ಮೋಸ್ಟ್ ಹ್ಯಾಂಡ್ಸಮ್ ಹೀರೋ. ತನ್ನ ನಟನೆಯಿಂದಲೇ ಯುವತಿಯರ ಮನಸ್ಸು ಕದ್ದ ಚೂರ, ವಿಶೇಷ ಮ್ಯಾನರಿಸಂನಿಂದಲೇ ಚೆಲುವೆಯರ ದಿಲ್ ಕದ್ದ ಧೀರ. ಇಷ್ಟು ದಿನ ಸಿಂಗಲ್ ಆಗಿದ್ದ ನಮ್ಮ ಹೀರೋ ಕೊನೆಗೂ ಮಿಂಗಲ್ ಆಗೋಕೆ ರೆಡಿಯಾಗಿದ್ದಾರೆ. ಇದೇ ಫೆಬ್ರವರಿ 16ರಂದು ಧನಂಜಯ ಕಲ್ಯಾಣ ನಡೆಯಲಿದೆ. ಕೋಟೆನಾಡಲ್ಲಿ ಡಾಲಿ ಧನಂಜಯ್ ಮೇನಿಯಾ. ಡೈಲಾಗ್ ಹೊಡೆದು ರಂಜಿಸಿದ ಡಾಲಿ ಧನಂಜಯ್. ಡಾಲಿ ಕೋಟೆನಾಡಿನ ಅಳಿಯನಾಗ್ತಿರೋದು ದುರ್ಗದ ಜನರ ದಿಲ್ ಖುಷ್ ಆಗಿದೆ. ಇವತ್ತು ಖುದ್ದು ನಮ್ಮ ಧನಂಜಯ್ ಕೋಟೆನಾಡು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಚಿತ್ರದುರ್ಗದ ಭರಮಸಾಗರ ಗ್ರಾಮದ ಹೊರವಲಯದಲ್ಲಿ ನಡೆದ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಿರಿಗೇರಿ ಶ್ರೀಗಳ ಜೊತೆ ವೇದಿಕೆ ಹಂಚಿಕೊಂಡ್ರು. ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮನೆಯ ಹೆಣ್ಣುಮಗಳನ್ನ ಮದುವೆ ಆಗ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಇರಲಿ. ಮದುವೆಗೆ ಬನ್ನಿ ಎಲ್ಲರೂ.
ಅಭಿಮಾನಿಗಳಿಗಾಗಿನೇ ಸೆಪರೇಟ್ ವ್ಯವಸ್ಥೆ ಇರುತ್ತೆ. ದುರ್ಗದ ಅಳಿಯ ಡಾಲಿ ವೇದಿಕೆ ಮೇಲೆ ಭಾಷಣ ಮಾಡಲು ಬರ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಭಾಷಣದ ನಡುವೆ ನಮ್ಮ ಪಾಪ್ಕಾರ್ನ್ ಮಂಕಿ ಟೈಗರ್ ಒಂದು ವಚನವನ್ನ ಹೇಳಿದ್ರು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ. ಡಾಲಿ ಮದುವೆ ಆಮಂತ್ರಣದಲ್ಲಿ ಎಡವಟ್ಟು. ಡಾಲಿ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನ ವಿಶೇಷವಾಗಿ ಮಾಡಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದ್ರೆ ಈ ಬಡವ ರಾಸ್ಕಲ್ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಅವರ ತಂದೆ ತಾಯಿಯ ಹೆಸರೇ ಬಿಟ್ಟು ಹೋಗಿತ್ತಂತೆ. ಕೊನೆಗೆ ಮದುವೆ ಆಮಂತ್ರಣದಲ್ಲಿ ತಂದೆ ತಾಯಿಯ ಹೆಸರು ಬಿಟ್ಟು ಹೋಗಿರೋದನ್ನ ಸಿರಿಗೇರಿ ಶ್ರೀಗಳು ಕರೆ ಮಾಡಿ ಎಚ್ಚರಿಸಿದ್ರಂತೆ. ಗುರುಗಳಿಂದ ನನಗೆ ಕಾಲ್ ಬಂದಿತ್ತು, ನಾನು ನೋಡ್ಕೊಂಡಿರಲಿಲ್ಲ, ಮತ್ತೆ ವಾಪಸ್ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಇನ್ವಿಟೇಷನ್ದು ಆರ್ಟಿಕಲ್ ಓದಿದೆ ಗುರುಗಳೇ, ತುಂಬ ಚೆನ್ನಾಗಿ ಬರ್ದಿದ್ದೀರಾ, ಥ್ಯಾಂಕ್ ಯು ಅಂತ. ಇಲ್ಲ, ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀರಾ ನೀವು, ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ, ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ. ನಂದು ಏನಿತ್ತು ಅಂದರೆ, ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು, ಅದು ಎಲ್ರಿಗೂ ಹೋಗುವಂಥದ್ದು, ಮನೆಗಳಲ್ಲಿ ಕೊಡುವಂಥದ್ದು, ಅದರಲ್ಲಿ ಇದೆಯಲ್ಲ ಅಂತ ನಾನು ಇದರಲ್ಲಿ ತಂದೆ ತಾಯಿ ಹೆಸರು ಹಾಕಕ್ಕೆ ಯೋಚನೆ ಮಾಡಿರಲಿಲ್ಲ. ಇನ್ನು ಧನಂಜಯ್ ನೋಡಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಡಾಲಿ ಹೊಡೆದ ಡೈಲಾಗ್ಗೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಹೊಡೆದ್ರು. ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಈಗ ನಾನು ಹೇಳಕ್ಕಾಗಲ್ಲ. ಮುಂಚೆ ಗುರುಗಳಿದ್ದಾರೆ ಇಲ್ಲಿ, ಕಲೆ, ಶಿಕ್ಷಣ, ಸಂಸ್ಕೃತಿ ಅನ್ನೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಡಾಲಿ ಜೊತೆ ಸೆಲ್ಫಿ ತೆಗೆಸಿಕೊಳ್ಳೋದಕ್ಕೆ ಅಭಿಮಾನಿ ದೇವರುಗಳು ಮುಗಿಬಿದ್ದಿದ್ರು. ಫ್ಯಾನ್ಸ್ ನ ನಿಯಂತ್ರಿಸೋದ್ರಲ್ಲಿ ಪೊಲೀಸರು ಸುಸ್ತಾದ್ರು. ಏನೇ ಹೇಳಿ, ನಮ್ಮ ಡಾಲಿ ಕೋಟೆನಾಡಿನ ಅಳಿಯನಾಗ್ತಿರೋದಕ್ಕೆ ದುರ್ಗದ ಜನರು ಫುಲ್ ಖುಷ್ ಆಗಿರುವುದೊಂದು ಸತ್ಯ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸ್ಯಾಂಡಲ್ವುಡ್ ನಟರಾಕ್ಷಸ ಡಾಲಿ ಧನಂಜಯ್ ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಸಪ್ತಪದಿ ತುಳಿಯಲು ರೆಡಿಯಾಗಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರ ಕೋಟೆನಾಡಿನ ಅಳಿಯನಾಗ್ತಿರೋ ಗುರುದೇವ್ ಹೊಯ್ಸಳ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಕ್ಷಣ ಹೇಗಿತ್ತು, ಈ ಸ್ಟೋರಿ. ಡಾಲಿ ಧನಂಜಯ ಸ್ಯಾಂಡಲ್ವುಡ್ ನಟರಾಕ್ಷಸ, ಮೋಸ್ಟ್ ಹ್ಯಾಂಡ್ಸಮ್ ಹೀರೋ. ತನ್ನ ನಟನೆಯಿಂದಲೇ ಯುವತಿಯರ ಮನಸ್ಸು ಕದ್ದ ಚೂರ, ವಿಶೇಷ ಮ್ಯಾನರಿಸಂನಿಂದಲೇ ಚೆಲುವೆಯರ ದಿಲ್ ಕದ್ದ ಧೀರ. ಇಷ್ಟು ದಿನ ಸಿಂಗಲ್ ಆಗಿದ್ದ ನಮ್ಮ ಹೀರೋ ಕೊನೆಗೂ ಮಿಂಗಲ್ ಆಗೋಕೆ ರೆಡಿಯಾಗಿದ್ದಾರೆ. ಇದೇ ಫೆಬ್ರವರಿ 16ರಂದು ಧನಂಜಯ ಕಲ್ಯಾಣ ನಡೆಯಲಿದೆ. ಕೋಟೆನಾಡಲ್ಲಿ ಡಾಲಿ ಧನಂಜಯ್ ಮೇನಿಯಾ. ಡೈಲಾಗ್ ಹೊಡೆದು ರಂಜಿಸಿದ ಡಾಲಿ ಧನಂಜಯ್. ಡಾಲಿ ಕೋಟೆನಾಡಿನ ಅಳಿಯನಾಗ್ತಿರೋದು ದುರ್ಗದ ಜನರ ದಿಲ್ ಖುಷ್ ಆಗಿದೆ. ಇವತ್ತು ಖುದ್ದು ನಮ್ಮ ಧನಂಜಯ್ ಕೋಟೆನಾಡು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಚಿತ್ರದುರ್ಗದ ಭರಮಸಾಗರ ಗ್ರಾಮದ ಹೊರವಲಯದಲ್ಲಿ ನಡೆದ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಿರಿಗೇರಿ ಶ್ರೀಗಳ ಜೊತೆ ವೇದಿಕೆ ಹಂಚಿಕೊಂಡ್ರು. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಮನೆಯ ಹೆಣ್ಣುಮಗಳನ್ನ ಮದುವೆ ಆಗ್ತಾ ಇದ್ದೀರಿ, ನಿಮ್ಮ ಪ್ರೀತಿ ಇರಲಿ. ಮದುವೆಗೆ ಬನ್ನಿ ಎಲ್ಲರೂ, ಅಭಿಮಾನಿಗಳಿಗಾಗಿನೇ ಸೆಪರೇಟ್ ವ್ಯವಸ್ಥೆ ಇರುತ್ತೆ. ದುರ್ಗದ ಅಳಿಯ ಡಾಲಿ ವೇದಿಕೆ ಮೇಲೆ ಭಾಷಣ ಮಾಡಲು ಬರ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಭಾಷಣದ ನಡುವೆ ನಮ್ಮ ಪಾಪ್ಕಾರ್ನ್ ಮಂಕಿ ಟೈಗರ್ ಒಂದು ವಚನವನ್ನ ಹೇಳಿದ್ರು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ. ಡಾಲಿ ಮದುವೆ ಆಮಂತ್ರಣದಲ್ಲಿ ಎಡವಟ್ಟು. ಡಾಲಿ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನ ವಿಶೇಷವಾಗಿ ಮಾಡಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದ್ರೆ ಈ ಬಡವ ರಾಸ್ಕಲ್ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಅವರ ತಂದೆ ತಾಯಿಯ ಹೆಸರೇ ಬಿಟ್ಟು ಹೋಗಿತ್ತಂತೆ. ಕೊನೆಗೆ ಮದುವೆ ಆಮಂತ್ರಣದಲ್ಲಿ ತಂದೆ ತಾಯಿಯ ಹೆಸರು ಬಿಟ್ಟು ಹೋಗಿರೋದನ್ನ ಸಿರಿಗೇರಿ ಶ್ರೀಗಳು ಕರೆ ಮಾಡಿ ಎಚ್ಚರಿಸಿದ್ರಂತೆ. ಗುರುಗಳಿಂದ ನನಗೆ ಕಾಲ್ ಬಂದಿತ್ತು, ನಾನು ನೋಡ್ಕೊಂಡಿರಲಿಲ್ಲ, ಮತ್ತೆ ವಾಪಸ್ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಇನ್ವಿಟೇಷನ್ದು ಆರ್ಟಿಕಲ್ ಓದಿದೆ ಗುರುಗಳೇ, ತುಂಬ ಚೆನ್ನಾಗಿ ಬರ್ದಿದ್ದೀರಾ, ಥ್ಯಾಂಕ್ ಯು ಅಂತ. ಇಲ್ಲ, ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀರಾ ನೀವು, ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ, ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ. ನಂದು ಏನಿತ್ತು ಅಂದರೆ, ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು, ಅದು ಎಲ್ರಿಗೂ ಹೋಗುವಂಥದ್ದು, ಮನೆಗಳಲ್ಲಿ ಕೊಡುವಂಥದ್ದು, ಅದರಲ್ಲಿ ಇದೆಯಲ್ಲ ಅಂತ ನಾನು
ಇದರಲ್ಲಿ ತಂದೆ ತಾಯಿ ಹೆಸರು ಹಾಕಕ್ಕೆ ಯೋಚನೆ ಮಾಡಿರ್ಲಿಲ್ಲ. ಇನ್ನು ಧನಂಜಯ್ ನೋಡಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಡಾಲಿ ಹೊಡೆದ ಡೈಲಾಗ್ಗೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಹೊಡೆದ್ರು. ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಈಗ ನಾನು ಹೇಳಕ್ಕಾಗಲ್ಲ. ಮುಂಚೆ ಗುರುಗಳಿದ್ದಾರೆ ಇಲ್ಲಿ, ಕಲೆ, ಶಿಕ್ಷಣ, ಸಂಸ್ಕೃತಿ ಅನ್ನೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಡಾಲಿ ಜೊತೆ ಸೆಲ್ಫಿ ತೆಗೆಸಿಕೊಳ್ಳೋದಕ್ಕೆ ಅಭಿಮಾನಿ ದೇವರುಗಳು ಮುಗಿಬಿದ್ದಿದ್ರು. ಫ್ಯಾನ್ಸ್ ನ ನಿಯಂತ್ರಿಸೋದ್ರಲ್ಲಿ ಪೊಲೀಸರು ಸುಸ್ತಾದ್ರು. ಏನೇ ಹೇಳಿ ನಮ್ಮ ಡಾಲಿ ಕೋಟೆನಾಡಿನ ಅಳಿಯನಾಗ್ತಿರೋದಕ್ಕೆ ದುರ್ಗದ ಜನರು ಫುಲ್ ಖುಷ್ ಆಗಿರುವುದೊಂದು ಸತ್ಯ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.